ಯೋಗಿ ಸರ್ಕಾರದ ಬುಲ್ಡೋಸರ್ ಅಸ್ತ್ರಕ್ಕೆ ಈಗ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಜೊತೆಗೆ ಅಕ್ಟೋಬರ್ 1ರವರೆಗೂ ಭಾರತದಾದ್ಯಂತ ದೇಶದಲ್ಲಿ ಎಲ್ಲೇ ಕೂಡ ಬುಲ್ಡೋಸರ್ ಬಳಸಿ ಕಾರ್ಯಾಚರಣೆಯನ್ನ ಮಾಡೋ ಹಾಗಿಲ್ಲ, ಅಂದ್ರೆ ಡೆಮಾಲಿಷನ್ ಅನ್ನ ಮಾಡೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಖಡಕ್ ಆದೇಶವನ್ನು ಕೊಟ್ಟಿದೆ. ಮುಂದಿನ ಆದೇಶದವರೆಗೂ ಕೂಡ ದೇಶದಲ್ಲಿ ಎಲ್ಲೂ ಕೂಡ ಬುಲ್ಡೋಸರ್ ಅನ್ನ ಬಳಸಿ ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆಯನ್ನ ನಡೆಸೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಸರ್ಕಾರಿ ಭೂಮಿ ಒತ್ತುವರಿ ಆಗಿದ್ರೆ, ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದಾಗಿದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಯಾವುದಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಜಾಗಗಳಲ್ಲಿ ಈ ಥರದೊಂದು ಒತ್ತುವರಿಯಾಗಿದೆ, ಅದನ್ನ ಡೆಮಾಲಿಷ್ ಮಾಡಬೇಕು ಅನ್ನುವಂಥದ್ದಿದ್ರೆ ಅಲ್ಲಿ ಮಾತ್ರ ಇದನ್ನ ನೀವು ಬುಲ್ಡೋಸರ್ ಬಳಸಿ ಡೆಮಾಲಿಷನ್ನ ಮಾಡಬಹುದು ಹೊರತು, ಅಂದ್ರೆ ಕೆಲವೊಂದು ಪಬ್ಲಿಕ್ ರೋಡ್ ಆಗಿರಬಹುದು, ಸಾರ್ವಜನಿಕರು ಬಳಸುವಂಥ ಒಂದು ರಸ್ತೆಗಳು, ಜೊತೆಗೆ ವಾಟರ್ ಬಾಡೀಸ್, ಈಗ ನೀರಿನ ಒಂದು ಆಗರಗಳು, ಅಲ್ಲೇನಾದರೂ ಒಂದಷ್ಟು ಒತ್ತುವರಿ ಆಗಿದ್ರೆ, ಅಥವಾ ರೈಲ್ವೆ ಲೈನ್ಗಳ ಬಳಿಯಲ್ಲಿ ಏನಾದರೂ ಒಂದು ಒತ್ತುವರಿ ಆಗಿದ್ರೆ ಅಂಥ ಜಾಗಗಳಲ್ಲಿ ಮಾತ್ರ ಬುಲ್ಡೋಸರ್ ಬಳಸಿ ನೀವು ಕಾರ್ಯಾಚರಣೆಯನ್ನು ಮಾಡ್ಬೋದು ಹೊರತು, ಇನ್ನು ಬೇರೆ ಯಾವುದೋ ಒಂದು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆ ಇನ್ನೇನೋ ಒಂದು ಒತ್ತುವರಿ ಆಗಿದೆ ಅಂತ ಜಾಗದಲ್ಲಿ ಹೋಗಿ ಬುಲ್ಡೋಸರ್ ಅನ್ನು ಬಳಸಿ ನೀವು ಕಾರ್ಯಾಚರಣೆಯನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ. ಕಳೆದ ಬಾರಿ ಗುಜರಾತ್ನಲ್ಲಿ ಒಂದು ಕಡೆ ಆದಂಥ ಒಂದು ಘಟನೆ ಏನಿತ್ತು, ಕಳೆದ 30 ವರ್ಷಗಳಿಂದ ನಾವೊಂದು ಜಾಗದಲ್ಲಿ ವಾಸಿಸ್ತಾ ಇದ್ದೀವಿ, ಇಂಥ ಒಂದು ಮನೆಯನ್ನು ಕೆಡವೋದಕ್ಕೆ ಮುಂದಾಗಿದೆ ಅಲ್ಲಿನ ಪಾಲಿಕೆ ಅಂತ ಹೇಳಿ ಒಬ್ಬರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು. ಸೊ ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಈ ಕೇಸ್ನ ಒಂದು ವಿಚಾರಣೆಯನ್ನು ನಡೆಸಿದಂಥ ಒಂದು ಸುಪ್ರೀಂ ಕೋರ್ಟ್ ಖಡಕ್ ಆದಂಥ ಸೂಚನೆ ನೀಡಿದೆ. ಮುಂದಿನ ಹಂತಗಳಲ್ಲಿ ನಾವು ಗೈಡ್ಲೈನ್ಸ್ ಅನ್ನು ನೀಡ್ತೀವಿ, ಸೊ ಹೇಗೆ ಕಾರ್ಯಾಚರಣೆ ಮಾಡಬೇಕು, ಹೇಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಆ ಗೈಡ್ಲೈನ್ಸ್ ಅನ್ನು ಮಾತ್ರ ಫಾಲೋ ಮಾಡಬೇಕು. ಅಲ್ಲಿವರೆಗೂ ಕೂಡ ಎಲ್ಲೂ ಈ ತೆರವು ಕಾರ್ಯಾಚರಣೆಗೆ ಬುಲ್ಡೋಸರ್ಗಳನ್ನು ಬಳಸೋ ಹಾಗಿಲ್ಲ, ಬುಲ್ಡೋಸರ್ ಬಳಸಿ ತೆರವು ಕಾರ್ಯಾಚರಣೆ ಮಾಡೋ ಹಾಗಿಲ್ಲ ಅಂತೇಳಿ ಖಡಕ್ ಆದೇಶವನ್ನು ನೀಡಿದೆ. ಸೊ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 1ನೇ ತಾರೀಕಿಗೆ ಈಗ ಸುಪ್ರೀಂ ಕೋರ್ಟ್ ಮುಂದಿಡಿದೆ. ಸೊ ಆಗ ಅಕ್ಟೋಬರ್ 1ನೇ ತಾರೀಕಿಗೆ ಮತ್ತೆ ವಿಚಾರಣೆಯನ್ನು ನಡೆಸಿ ಅಲ್ಲಿವರೆಗೂ ಒಂದು ಸ್ಪಷ್ಟ ಗೈಡ್ಲೈನ್ಸ್ ಅನ್ನ ಫಾರ್ಮ್ ಮಾಡೋದಕ್ಕೆ ನೋಡ್ತೀವಿ. ಅಲ್ಲಿವರೆಗೂ ಕೂಡ ನೀವು ಎಲ್ಲೂ ಈ ಥರದೊಂದು ಕಾರ್ಯಾಚರಣೆಯನ್ನು ದೇಶದಲ್ಲಿ ನಡೆಸೋ ಹಾಗಿಲ್ಲ ಅನ್ನುವಂಥದ್ದನ್ನ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಬುಲ್ಡೋಸರ್ ಕಾರ್ಯಾಚರಣೆ ಸಾಕಷ್ಟು ಸದ್ದು ಮಾಡಿತ್ತು, ಅದು UP ಆಗಲಿ ಅಥವಾ ಗುಜರಾತ್ನಲ್ಲೂ ಕೂಡ ಆದಂತಹ ಒಂದಷ್ಟು ಕಾರ್ಯಾಚರಣೆಗಳು, ಅದನ್ನು ವಿರೋಧಿಸಿ ಜನ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಬಹುಶಃ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಖಡಕ್ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಈ ಆದೇಶ ದೇಶದಾದ್ಯಂತ ಅಪ್ಲೈ ಆಗುತ್ತೆ, ಎಲ್ಲೂ ಕೂಡ ಈ ಥರದೊಂದಷ್ಟು ತೆರವು ಕಾರ್ಯಾಚರಣೆಗೆ ಈಗ ಮುಂದೆ ಆಗೋ ಹಾಗೆ ಇಲ್ಲ ಅನ್ನುವಂಥದ್ದು. ಹರೀಶ್. ಹೌದು ರೆಹಮಾನ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇದನ್ನು ವಿಚಾರಣೆಯನ್ನು ನಡೆಸಿದೆ. ಇಲ್ಲಿ ಮುಖ್ಯವಾಗಿ ದೇಶಾದ್ಯಂತ ಯಾವುದಾದ್ರೂ ಅಪರಾಧಿ ತಪ್ಪನ್ನು ಮಾಡಿದರೆ, ಆರೋಪಿ ಆಗಿದ್ರೆ ಆತನ ಮನೆ ಕೆಡುವಂಥ ಬುಲ್ಡೋಸರ್ ಮೂಲಕ ಆತನ ಮನೆ ಕೆಡುವಂಥದ್ದು, ಆಸ್ತಿ ಪಾಸ್ತಿಯನ್ನು ಬುಲ್ಡೋಸರ್ ಮೂಲಕ ತೆರವುಗೊಳಿಸುವಂತಹ ಕೆಲಸ ನಡೀತಾ ಇತ್ತು. ಇದಕ್ಕೆ ವಿರೋಧ ವ್ಯಕ್ತ ಆಗಿತ್ತು. ಅದರಲ್ಲೂ ಮುಖ್ಯವಾಗಿ BJP ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಆ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿತ್ತು. ಅದೊಂಥರ ಬುಲ್ಡೋಸರ್ ನ್ಯಾಯ ಅನ್ನುವಂಥ ನಿಟ್ಟಿನಲ್ಲೇ ಅದನ್ನು ಕರೆಯಲಾಗ್ತಿತ್ತು. ಮುಖ್ಯವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ನಲ್ಲಿ ಈ ಒಂದು ಬುಲ್ಡೋಸರ್ ನ್ಯಾಯ ಜಾರಿಯಲ್ಲಿತ್ತು. ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಸಾಕಷ್ಟು ಅರ್ಜಿಗಳು ದಾಖಲಾಗಿದ್ವು. ಇವತ್ತು ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಸಾಕಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಇಲ್ಲಿ ಜಮಾಯಿತ್ ಪರವಾಗಿ ಕಪಿಲ್ ಸಿಬಲ್ ಅವರು ಮತ್ತು ದುಷ್ಯಂತ್ ದವೆ ಅವರು ವಾದವನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕೇವಲ ಒಂದು ಸಮುದಾಯವನ್ನು ಗುರಿಯಾಗಿರಿಸಿಕೊಂಡು, ಅಂದರೆ ಮುಸ್ಲಿಂ ಸಮುದಾಯವನ್ನೇ ಗುರಿಯಾಗಿರಿಸಿಕೊಂಡು, ಮುಸ್ಲಿಂ ಸಮುದಾಯದ ಆರೋಪಿಗಳನ್ನೇ ಗುರಿಯಾಗಿರಿಸಿಕೊಂಡು ಅವರ ಮನೆಗಳನ್ನು ಕೆಡವಲಾಗ್ತಿದೆ, ಇದು ಸಂವಿಧಾನಕ್ಕೆ ವಿರೋಧವಾದದ್ದು ಅನ್ನುವಂಥ ವಾದವನ್ನು ಮಾಡಿದ್ರು. ಆಗ ಕೋರ್ಟ್ ಎಲ್ಲವನ್ನ ವಿಚಾರಣೆ ನಡೆಸಿದಂಥ ಕೋರ್ಟ್ ಅಕ್ಟೋಬರ್ 1ರವರೆಗೆ ಈ ಒಂದು ಬುಲ್ಡೋಸರ್ ನ್ಯಾಯ ಅನ್ನೋದು ಬುಲ್ಡೋಸರ್ ಮೂಲಕ ಆರೋಪಿಗಳ ಮನೆಗಳನ್ನು ಕೆಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ತಡೆ ಕೊಡ್ತೀವಿ ಅನ್ನುವಂಥದ್ದು ಹೇಳಿದೆ. ಮತ್ತು ಜಹಾಂಗೀರ್ ಪುರಿ ವಿಚಾರವಾಗಿ ಈ ಒಂದು ವಿಚಾರಣೆ ನಡೀತಾ ಇರುವಂತಹದ್ದು. ಮುಖ್ಯವಾಗಿ ವಕೀಲರು ಹೇಳ್ತಾರೆ, ಅರ್ಜಿದಾರರ ಪರ ವಕೀಲರು ಹೇಳ್ತಾರೆ, ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ದೇಶದ ನಾನಾ ಭಾಗಗಳಲ್ಲಿ ಇದೇ ರೀತಿಯಾಗಿ ಬುಲ್ಡೋಸರ್ ನ್ಯಾಯ ಅನ್ನುವಂತಹ ಅಸಂವಿಧಾನಿಕ ವರ್ತನೆಯನ್ನು ತೋರಲಾಗ್ತಿದೆ, ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಕ್ಟೋಬರ್ 1ರವರೆಗೂ ಯಾವುದೇ ರೀತಿಯಾದಂತಹ ಈ ಥರದ ಬುಲ್ಡೋಸರ್ ತೆರವು ಮಾಡಬಾರ್ದು, ಬುಲ್ಡೋಸರ್ ಮೂಲಕ ಆಸ್ತಿ ಪಾಸ್ತಿ ತೆರವು ಮಾಡುವಂತಹ ಕೆಲಸವನ್ನು ಮಾಡಬಾರ್ದು. ಒಂದು ವೇಳೆ ರಸ್ತೆ ಆಗಿರ್ಬೋದು, ಫುಟ್ಪಾತ್ ತೆರವು ಕಾರ್ಯ ಆಗಿರ್ಬೋದು, ಇವುಗಳನ್ನಷ್ಟೇ ಮಾಡಬೇಕೇ ಹೊರತು ಆರೋಪಿ ಅನ್ನುವಂಥ ಕಾರಣಕ್ಕೋಸ್ಕರ ಆತನ ಮೇಲೆ
ಕ್ರಮ ತೆಗೆದುಕೊಳ್ಳುವ ಬುಲ್ಡೋಜರ್ ಮೂಲಕ ಆತನ ಆಸ್ತಿಗಳನ್ನು ಕೆಡವಿ ಕ್ರಮ ತೆಗೆದುಕೊಳ್ಳುವಂತಹ ಯಾವುದೇ ಪ್ರಕ್ರಿಯೆಗೆ ಯಾವುದೇ ಸರ್ಕಾರಗಳು ಮುಂದಾಗಬಾರ್ದು ಅನ್ನುವಂಥದ್ದು ಹೇಳಿದೆ. ಇದು ಅಕ್ಟೋಬರ್ 1ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಮತ್ತೆ ಅಕ್ಟೋಬರ್ 1ಕ್ಕೆ ಮತ್ತಷ್ಟು ವಿಚಾರಣೆ ನಡೆಸಿ ಅಂತಿಮವಾಗಿ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಹರೀಶ್.